ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಾಯನಾ ಕೂರ್. ಜಗತ್ತಿನಲ್ಲಿ ಅನೇಕ ರೀತಿಯ ಸಂಸ್ಕೃತಿಗಳಿವೆ. ಅದರಂತೆ ಬಿರೀರ್ ಮತ್ತು ರಾಂಬೂರ್ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವ ಸಮುದಾಯವೊಂದು ಪರ್ವತಗಳಿಂದ ಆವೃತವಾಗಿರುವ ಮತ್ತು ಪರ್ವತ ಶ್ರೇಣಿಯಿಂದ ಸುತ್ತುವರೆದಿರುವ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ. ಮಾತ್ರ ಅಲ್ಲ, ಇವರು ತಮ್ಮ ವಿಶಿಷ್ಟ ಜೀವನ ಶೈಲಿಯಿಂದ ಎಲ್ಲರ ಗಮನ ಸೆಳೆದಿದ್ದಾರೆ. ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿರುವ ಕಲಶ ಬುಡಕಟ್ಟು ಪಾಕಿಸ್ತಾನದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದಾಗಿದೆ. ಈ ಬುಡಕಟ್ಟಿನ ಸದಸ್ಯರ ಸಂಖ್ಯೆ ಸುಮಾರು 4500 ಮಾತ್ರ. ಈ ಸಮುದಾಯ ತನ್ನ ವಿಶಿಷ್ಟ ಆಧುನಿಕ ಸಂಪ್ರದಾಯಗಳಿಂದ ಹೆಸರುವಾಸಿಯಾಗಿದೆ. ಈ ಸಮುದಾಯದ ಮಹಿಳೆಯರು ಬೇರೆ ಪುರುಷರಿಗೆ ಆದ್ಯತೆ ಕೂಡ ನೀಡ್ತಾರೆ. ಹಾಗಾಗಿ ತಮ್ಮ ಗಂಡನನ್ನ ಬಿಟ್ಟು ಪರಪುರುಷರೊಂದಿಗೆ ಕೂಡ ಹೋಗಬಹುದು. ಹಾಗಾದ್ರೆ ಯಾವುದು ಈ ಸಮುದಾಯ ಅಂತಿದ್ದೀರಾ? ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಚಿತ್ರಾಲ್ ಕಣಿವೆಯ ಬಂಬುರೇಟ್, ಬಿರೀರ್ ಮತ್ತು ರಾಂಬೂರ್ ಪ್ರದೇಶಗಳಲ್ಲಿ ಕಲಶ ಸಮುದಾಯ ವಾಸ ಮಾಡುತ್ತೆ. ಈ ಸಮುದಾಯವು ಹಿಂದೂ ಕುಶ್ ಪರ್ವತಗಳಿಂದ ಆವೃತವಾಗಿರುವ ಮತ್ತು ಪರ್ವತ ಶ್ರೇಣಿಯಿಂದ ಸುತ್ತುವರೆದಿರುವ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ. ಇವರು ತಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಈ ಸ್ಥಳಗಳಲ್ಲಿ ವಾಸಿಸ್ತಾರೆ ಅಂತ ನಂಬ್ತಾರೆ. ಈ ಬೆಟ್ಟದ ಬಗ್ಗೆ ಹಲವಾರು ಐತಿಹಾಸಿಕ ಉಲ್ಲೇಖ ಕೂಡ ಇದೆ. ಅದರಂತೆ ಈ ಪ್ರದೇಶದಲ್ಲಿ ಅಲೆಕ್ಸಾಂಡರ್ ವಿಜಯದ ನಂತರ ಕೌಕಸೋಕ್ ಇಂಡಿಕೌಶ್ ಎಂದು ಕರೆಯಲಾಗುತ್ತೆ. ಈ ಒಂದು ಮಾತು ಕೂಡ ಇದೆ. ಇದು ಯುನಾನಿ ಭಾಷೆಯಲ್ಲಿ ಹಿಂದೂಸ್ತಾನಿ ಪರ್ವತ ಅಂತ ಅರ್ಥ ನೀಡುತ್ತೆ. ಇಲ್ಲಿ ವಾಸಿಸುವ ಜನರನ್ನ ಅಲೆಕ್ಸಾಂಡರ್ ದಿ ಗ್ರೇಟ್ ನ ವಂಶಸ್ಥರು ಅಂತ ಪರಿಗಣಿಸಲಾಗುತ್ತೆ. 2018ರಲ್ಲಿ ಪಾಕಿಸ್ತಾನದ ಜನಗಣತಿಯ ಸಮಯದಲ್ಲಿ ಮೊದಲ ಬಾರಿಗೆ ಕಲಶ ಬುಡಕಟ್ಟು ಜನಾಂಗವನ್ನ ಪ್ರತ್ಯೇಕ ಬುಡಕಟ್ಟಿಗೆ ಸೇರಿಸಲಾಗುತ್ತೆ. ಇದರ ಪ್ರಕಾರ ಈ ಸಮುದಾಯದಲ್ಲಿ ಒಟ್ಟು 3800 ಜನರು ವಾಸ ಮಾಡ್ತಾರೆ ಅನ್ನುವಂತ ಅಂಕಿಅಂಶ ಕೂಡ ಇದೆ. ಇಲ್ಲಿನ ಜನರು ಮಣ್ಣು, ಮರ, ಮಣ್ಣಿನಿಂದ ಮಾಡಿದ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾರೆ ಮತ್ತು ಯಾವುದೇ ಹಬ್ಬದಂದು ಮಹಿಳೆಯರು ಮತ್ತು ಪುರುಷರು ಒಟ್ಟಿಗೆ ಮದ್ಯ ಸೇವಿಸ್ತಾರೆ. ಈ ಬುಡಕಟ್ಟಿನ ಸಂಗೀತವು ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ವಿಶೇಷ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಹಬ್ಬದ ಸಂದರ್ಭದಲ್ಲಿ ಹಾಡು ಹೇಳೋದು, ಕುಣಿಯೋದು, ಕೊಳಲು ಹಾಗೆ ಡೋಲುಗಳನ್ನ ಬಾರಿಸೋದು ಎಲ್ಲ ಕಾಮನ್. ಆದಾಗ್ಯೂ ಅನೇಕ ಅಫ್ಘನ್ನರು ಹಾಗೆ ಪಾಕಿಸ್ತಾನದ ಭಯದಿಂದ ಇವರು ಈಗ ಅಂತಹ ಸಂದರ್ಭಗಳಲ್ಲಿ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಜೊತೆ ಆಧುನಿಕ ಬಂದೂಕುಗಳನ್ನ ಕೂಡ ಇಟ್ಕೊಂಡಿರ್ತಾರೆ. ಕಲಶ ಬುಡಕಟ್ಟು ಜನಾಂಗದಲ್ಲಿ ಮಹಿಳೆಯರು ಮನೆಯ ಸಂಪಾದನೆಯನ್ನ ನೋಡ್ಕೊಳ್ತಾರೆ. ಅವರು ಕುರಿ ಮತ್ತು ಮೇಕೆಗಳನ್ನ ಮೇಯಿಸೋದಕ್ಕೆ ಬೆಟ್ಟಗಳಿಗೂ ಹೋಗ್ತಾರೆ. ಮನೆಯಲ್ಲಿ ಪರ್ಸ್ ಮತ್ತು ಬಣ್ಣ ಬಣ್ಣದ ಹೂಮಾಲೆಗಳನ್ನ ಮಾಡಿ ಮಾರಾಟ ಮಾಡೋದು ಪುರುಷರ ಕೆಲಸ. ಇಲ್ಲಿನ ಮಹಿಳೆಯರು ಅಲಂಕಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ತಲೆ ಮೇಲೆ ವಿಶೇಷ ರೀತಿಯ ಕ್ಯಾಪ್ ಧರಿಸ್ತಾರೆ ಮತ್ತು ಕುತ್ತಿಗೆಗೆ ಬಣ್ಣದ ಕಲ್ಲುಗಳ ಮಣಿಗಳನ್ನ ಧರಿಸ್ತಾರೆ. ಇಲ್ಲಿ ವರ್ಷ ಇಡೀ 3 ಹಬ್ಬಗಳನ್ನ ಪ್ರಮುಖವಾಗಿ ಆಚರಿಸಲಾಗುತ್ತೆ: ಕ್ಯಾಮೋಸ್, ಜೋಶಿ ಮತ್ತು ಉಚಾವ್. ಇವುಗಳನ್ನ ಕ್ಯಾಮೋಸ್ ಅನ್ನ ದೊಡ್ಡ ಹಬ್ಬ ಅಂತ ಪರಿಗಣಿಸಲಾಗುತ್ತೆ. ಇದನ್ನ ಡಿಸೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತೆ. ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಪ್ರೀತಿಯಿಂದ ಭೇಟಿಯಾಗುವ ಸಂದರ್ಭ ಅಂತ ಕೂಡ ನಂಬಲಾಗುತ್ತೆ. ಈ ಸಮಯದಲ್ಲಿ ಅನೇಕ ಸಂಬಂಧಗಳನ್ನ ಕೂಡ ನಿರ್ಧಾರ ಮಾಡಲಾಗುತ್ತೆ. ಆದಾಗ್ಯೂ ಈ ಬುಡಕಟ್ಟಿನ ಜನರು ಸಂಬಂಧಗಳ ಬಗ್ಗೆ ತುಂಬಾ ಸ್ವಾತಂತ್ರ್ಯವನ್ನ ಹೊಂದಿದ್ದಾರೆ. ಇವರು ಇಷ್ಟಪಟ್ಟರೆ ಮಹಿಳೆಯರು ಇತರ ಪುರುಷರೊಂದಿಗೆ ಸಂಬಂಧವನ್ನ ಹೊಂದಬಹುದು. ಪಾಕಿಸ್ತಾನದಂತಹ ದೇಶದಲ್ಲಿ ಮಹಿಳಾ ಸ್ವಾತಂತ್ರ್ಯದ ಮಾತು ಕೂಡ ಫತ್ವಾತರವಾಗಿರಬಹುದು. ಹಾಗಾಗಿ ಇಂತಹ ಸಮಯದಲ್ಲಿ ಈ ಸಮುದಾಯದ ಮಹಿಳೆಯರಿಗೆ ತಮ್ಮ ನೆಚ್ಚಿನ ಪುರುಷರನ್ನ ಆಯ್ಕೆ ಮಾಡುವಷ್ಟು ಸ್ವಾತಂತ್ರ್ಯ ಕೂಡ ಇದೆ. ಅವಳು ಗಂಡನನ್ನ ಆರಿಸಿಕೊಂಡು ಅವನೊಂದಿಗೆ ಬಾಳಬಹುದು ಕೂಡ. ಒಂದು ವೇಳೆ ಅವಳ ವೈವಾಹಿಕವಾಗಿ ಸಂತೋಷವಾಗಿ ಇಲ್ಲದಿದ್ರೆ ಆಕೆ ತನಗಿಷ್ಟವಾದಂತಹ ಪುರುಷರೊಂದಿಗೆ ಜೀವನವನ್ನ ಕೂಡ ನಡೆಸಬಹುದು. ಇದರಿಂದ ಯಾರಿಗೂ ಕೂಡ ಯಾವುದೇ ತೊಂದರೆ ಕೂಡ ಇರೋದಿಲ್ಲ. ಈ ಆಧುನಿಕ ಪದ್ಧತಿಗಳ ಹೊರತಾಗಿಯೂ ಮಹಿಳೆಯರಿಗೆ ಅನೇಕ ನಿರ್ಬಂಧ ಕೂಡ ಇದೆ. ಮಹಿಳೆಯರು ಋತುವಿನ ಸಮಯದಲ್ಲಿ ಅವರು ಔಟ್ ಹೌಸ್ಗಳಲ್ಲಿ ವಾಸಿಸುವಂತೆ ಒತ್ತಾಯ ಮಾಡಲಾಗುತ್ತೆ. ಈ ಸಮಯದಲ್ಲಿ ಅವರನ್ನ ಅಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಮತ್ತು ಮನೆಯಲ್ಲಿ ಉಳ್ಕೊಳ್ಳೋದು ಅಥವಾ ಕುಟುಂಬದ ಸದಸ್ಯರನ್ನ ಸ್ಪರ್ಶ ಮಾಡೋದು, ದೇವರನ್ನ ಪೂಜೆ ಮಾಡೋದು ಯಾವುದು ಕೂಡ ಮಾಡುವಂತಿಲ್ಲ. ಇದು ಪ್ರವಾಹ ಅಥವಾ ಬರಗಾಲದಂತಹ ಪರಿಸ್ಥಿತಿಗೆ ಕಾರಣವಾಗುತ್ತೆ ಅಂತ ಅಲ್ಲಿನ ಜನರು ಕೂಡ ನಂಬ್ತಾರೆ. ಇದನ್ನ ಬಾಶಾಲಿ ಘರ್ ಅಂತ ಕೂಡ ಕರೆಯಲಾಗುತ್ತೆ. ಈ ಸಮುದಾಯದ ಹಲವು ಪದ್ಧತಿಗಳು ಕೂಡ ತುಂಬಾನೇ ವಿಭಿನ್ನವಾಗಿರುತ್ತೆ. ಮರಣ ಸಂತೋಷದ ಹಬ್ಬ ಆಗಿ ಆಚರಿಸಲಾಗುತ್ತೆ. ಹಾಗೆ ಅವರಿಗಾಗಿ ಯಾರು ಕೂಡ ಅಳೋದಿಲ್ಲ. ಬದಲಾಗಿ ಅಂತ್ಯಕ್ರಿಯೆಗೆ ಹೋಗುವಾಗ ಕುಣಿಯುತ್ತಾ, ಹಾಡೇಳ್ತಾ, ಕುಡಿತಾರೆ. ಯಾರೊಬ್ರು ಕೂಡ ಹಿರಿಯರ ಆಜ್ಞೆಯ ಮೇರೆಗೆ ಇಲ್ಲಿಗೆ ಬರ್ತಾರೆ. ಜೊತೆಗೆ ಮತ್ತೆ ನಮ್ಮನ್ನ ಅವರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ನಂಬ್ತಾರೆ. ಕಾಲಾನಂತರದಲ್ಲಿ ಪಾಕಿಸ್ತಾನ ಅಫ್ಘಾನ್ ಗಡಿಯಲ್ಲಿ ಹೆಚ್ಚಾಗ್ತಾ ಇರುವ ಉದ್ವಿಗ್ನತೆಯಿಂದಾಗಿ ಕಲಾಶ್ ಬುಡಕಟ್ಟು ಜನ
ಜನಾಂಗದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಹಿಂದಿನ ಕರಕುಶಲ ಕೆಲಸವು ಅವರಿಗೆ ಆದಾಯವನ್ನ ನೀಡುತ್ತೆ ಅಂತ ಅವರು ನಂಬ್ತಾರೆ. ಆದ್ರೆ ಈಗ ಪ್ರವಾಸಿಗರಿಗೆ ಇಲ್ಲಿಗೆ ಬರೋದು ಕಡಿಮೆ ಕೂಡ ಆಗಿದೆ. ಅಂತಹ ಸಮಯದಲ್ಲಿ ಅವರು ಬಡತನದೊಂದಿಗೆ ಹೋರಾಟ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಅವರು ಮುಂದಿನ ಪೀಳಿಗೆಯನ್ನ ವಿದೇಶಕ್ಕೆ ಕಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿದ್ರಲ್ಲ, ಪ್ರಪಂಚದಲ್ಲಿ ಏನೆಲ್ಲ ವಿಚಿತ್ರ ವಿಸ್ಮಯಗಳು ಅಡಗಿವೆ ಅಂತ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.